ಮಾನ್ಯ ಸಭಾಧ್ಯಕ್ಷರೇ, ತಾವು ನಿನ್ನೆ NRIಗಳನ್ನ ಈ ಒಂದು ಸದನಕ್ಕೆ ಆಹ್ವಾನವನ್ನು ನೀಡಿ ವೀಕ್ಷಣೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ರಿ. ಇವತ್ತು ಬೀದಿ ಬದಿ ವ್ಯಾಪಾರಿಗಳನ್ನ ಅವರನ್ನ ನಮ್ಮ ಈ ಸದನಕ್ಕೆ ಆಹ್ವಾನವನ್ನು ನೀಡಿ ನಮ್ಮ ಈ ಒಂದು ಕಾರ್ಯಕಲಾಪಗಳನ್ನು ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಅಭಿನಂದನಾರ್ಹವಾದಂಥ ತೀರ್ಮಾನ ಅಂತ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳು ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ, ಅದರಲ್ಲೂ ಕೂಡ ದೊಡ್ಡ ದೊಡ್ಡ ಮೆಟ್ರೋ ನಗರ ಪ್ರದೇಶಗಳು ಹೆಚ್ಚಾಗಿ ವ್ಯಾಪಾರ ಮಾಡುವಂಥದ್ದು. ಈಗ ಬೆಂಗಳೂರು ನಗರ ಅಂತೇಳಿ ಬಹುಶಃ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳು ಇರುವಂಥದ್ದು. ಅದೇ ರೀತಿ ಎಲ್ಲ ಬೇರೆ ಬೇರೆ ನಗರಗಳಲ್ಲಿ ಇರ್ತಾರೆ. ಇವತ್ತು ಅವರ ಒಂದು ಜೀವನ ನಡೆಸುವಂಥ ಸಂದರ್ಭಗಳಲ್ಲಿ ಅನೇಕ ತೊಂದರೆಗಳನ್ನು ಕೂಡ ಅವರು ಎದುರಿಸ್ತಕ್ಕಂಥದ್ದು ಕೂಡ ಆಗ್ತದೆ. ಒಂದು ಕಡೆ ಕಾನೂನಾತ್ಮಕವಾದಂಥದ್ದು, ಇನ್ನೊಂದು ಸ್ಥಳೀಕರಿಂದ, ಮತ್ತು ಇವತ್ತು ಅವರಿಗೆ ಕಾನೂನಿನ ರಕ್ಷಣೆ ಸ್ವಲ್ಪ ಮಟ್ಟಿಗಿದೆ. ಹಿಂದೆ 2013ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ, ಅವತ್ತು UPA ಸರ್ಕಾರದವರು ಅವರಿಗೆ ಪ್ರತ್ಯೇಕವಾದಂಥ ಒಂದು ಕಾನೂನನ್ನು ಕೂಡ ಮಾಡಿದ್ದಾರೆ. ಆ ಕಾನೂನು ಮುಖಾಂತರ ಅವರಿಗೆ ರಕ್ಷಣೆಯನ್ನು ಕೂಡ ಕೊಡ್ತಕ್ಕಂಥದ್ದಕ್ಕೆ ಮತ್ತು ಅವರಿಗೆ ಕೆಲವು ಹಕ್ಕುಗಳನ್ನು ಕೂಡ ಆ ಕಾನೂನು ಮುಖಾಂತರ ಅವರಿಗೆ ಸಿಕ್ಕಿದೆ. ಆದರೆ ಅದನ್ನು ಅನುಷ್ಠಾನ ಸಮಯದಲ್ಲಿ ಅನೇಕ ಸಮಸ್ಯೆಗಳು ಆಗ್ತಾ ಇರ್ತದೆ. ಈಗ ಅವರಿಗೆ ಪ್ರತ್ಯೇಕವಾದಂಥ ಅವರಿಗೆ ಸಾಲವನ್ನು ಕೂಡ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಕೇಂದ್ರ ಸರ್ಕಾರದಿಂದ ಕೂಡ ಅವರಿಗೆ ಸಿಗುವಂಥದ್ದಕ್ಕೂ ಕೂಡ ಆಗಿದೆ. ಮತ್ತು ರಾಜ್ಯ ಸರ್ಕಾರದಿಂದ ಕೂಡ ಅವರಿಗೆ ಅನುಕೂಲ ಮಾಡುವಂಥದ್ದು, ಕೋವಿಡ್ ಬಂದಾಗ ಆ ಸಂದರ್ಭದಲ್ಲಿ ಕೂಡ ಸಹಾಯ ಆಗುವಂಥ ತೀರ್ಮಾನಗಳೆಲ್ಲ ಆಗಿತ್ತು. ಅದರಿಂದ ಅವರ ಪರವಾಗಿ ಖಂಡಿತ ಒಂದು ಸಹಾನುಭೂತಿಯಿಂದ ನೋಡುವಂಥದ್ದು ಮುಖ್ಯ. ಯಾಕಂದರೆ ಅವ್ರ ಬಗ್ಗೆ ಅನೇಕ ಜನ ಟೀಕೆ ಮಾಡೋರು ಇರ್ತಾರೆ. ಇದು ಅವರೆಲ್ಲ ಪಾದಚಾರಿಗಳೆಲ್ಲ ಇರ್ತಾರೆ ಮತ್ತು ರಸ್ತೆ ಬದಿಯಲ್ಲೇ ಇರ್ತಾರೆ, ಅಡ್ಡ ಮಾಡ್ತಾರೆ ಅಂತ ಕೂಡ ಒಂದು ನೆಗೆಟಿವ್ ಒಪಿನಿಯನ್ ಕೂಡ ಕೆಲವರು ವ್ಯಕ್ತಪಡಿಸಿದ್ರು ಕೂಡ ಅಂತಿಮವಾಗಿ ನಾವು ಅದನ್ನ ಒಂದು ಸಮತೋಲನವನ್ನ ಕಾಪಾಡ್ತಕ್ಕಂಥದ್ದಕ್ಕೆ ಹೇಗೆ ಸಾಧ್ಯ ಅಂತ ಈ ಕಾನೂನಾತ್ಮಕವಾಗಿ ಅದನ್ನು ತರ್ತಕ್ಕಂಥದ್ದಕ್ಕೆ ಪ್ರಯತ್ನಗಳು ನಡೀತಾ ಉಂಟು. ತಾವು ಹೇಳಿದಾಗೆ ನನ್ನ ಕ್ಷೇತ್ರ ವಿಶೇಷವಾಗಿ ಮೆಜೆಸ್ಟಿಕ್ ಸುತ್ತಮುತ್ತ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅವರು ಇರುವಂಥದ್ದು ಮತ್ತು ಎಲ್ಲ ಕಡೆ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ನಿಮ್ಮ ಜಿಲ್ಲೆಯಿಂದ ಕೂಡ ನಮ್ಮಲ್ಲಿ ಬಹಳ ಜನ ಇದ್ದಾರೆ. ಹೈಯೆಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಹಳಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಮತ್ತು ಉತ್ತರ ಕರ್ನಾಟಕದಿಂದ ಕೂಡ ಬಹಳಷ್ಟು ಜನ ಇದ್ದಾರೆ. ಅಂದ್ರೆ ಅವರ ಜೀವನ ಏನೋ ನಡೆಸಬೇಕು ಮತ್ತು ಕಷ್ಟಪಡ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಅದರಲ್ಲೇ ಬೇರೆ ಬೇರೆ ತರ ಲಾಬಿಗಳಿದೆ. ಅದರಿಂದ ಅವರ ಶ್ರಮಜೀವಿಗಳು, ತಾವು ಹೇಳಿದಂಗೆ ಶ್ರಮಜೀವಿಗಳು. ಸೊ ಅವರನ್ನ ಇವತ್ತು ಆಹ್ವಾನ ನೀಡಿ ಒಂದು ರೀತಿ ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನು ಕೂಡ ಮಾಡಿದ್ದೀರಾ. ಮತ್ತೆ ಇವತ್ತು ನಾವು ನಮ್ಮ ಸರ್ಕಾರದ ವತಿಯಿಂದನೂ ಇವತ್ತು ನಮ್ಮ ಕಾರ್ಮಿಕ ಸಚಿವರು ಇದ್ದಾರೆ. ಸೊ ಯಾವ ರೀತಿಯಾಗಿ ನಾವು ಅವರಿಗೆ ಈಗ ನಾವು ಕಟ್ಟಡ ಕಾರ್ಮಿಕರಿಗೆ ಅವರಿಗೆ ನಾವು ಒಂದು ಸಹಕಾರ ನೀಡುವಂತ ಒಂದು ಅವರಿಗೆ ರಕ್ಷಣೆ ಕೊಡುವಂತ ಕೆಲವೆಲ್ಲ ತೀರ್ಮಾನಗಳಾಗಿದೆ. ಅದೇ ಪ್ರಕಾರ ಇವರಿಗೂ ಕೂಡ ಏನಾದರೂ ಅವರಿಗೆ ತೊಂದರೆಗಳಾದಾಗ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದಕ್ಕೆ ಕಾರ್ಮಿಕ ಸಚಿವರು ಕೂಡ ಅದ್ರ ಬಗ್ಗೆ ಗಮನ ಹಾರೈಸ್ತಾ ಇದ್ದಾರೆ. ನನಗೆ ಗೊತ್ತಿದೆ. ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಖಂಡಿತ ನಾವು ಅದಕ್ಕೆಲ್ಲ ಒಂದು ಯೋಚನೆ ಮಾಡೋಣ. ಆದರೆ ಇವತ್ತು ವಿಶೇಷವಾಗಿ ತಾವುಗಳು ಬಂದು ನಮ್ಮ ಬೀದಿ ಬೀದಿ ವ್ಯಾಪಾರಿಗಳ ಸಂಘದವರೆಲ್ಲ ಬಂದಿರತಕ್ಕಂಥ ನಮಗೆ ಬಹಳ ಸಂತೋಷ. ನಿಮ್ಮ ಒಂದು ಪ್ರಯತ್ನ ನಿಜವಾಗ್ಲೂ ನಾನು ನೋಡಿದ್ದೇನೆ. ಕೋವಿಡ್ ಸಂದರ್ಭದಲ್ಲಿ ಬಹಳ ತೊಂದರೆ ಸಿಕ್ಕಾಕೊಂಡಿದ್ರು. ಅವಾಗ ಈ ಸಂಘದವರೇ ನಿಂತು ಅನೇಕ ಜನರಿಗೆ ಎಲ್ಲರ ಸಹಾಯ ತೆಗೆದುಕೊಂಡು ಅವರಿಗೆ ರಕ್ಷಣೆ ಮಾಡುವಂಥ ಕೆಲಸವನ್ನ ಈ ಸಂಘದವರು ಕೂಡ ಮಾಡಿದ್ರು. ಸೊ ಇದೇ ರೀತಿ ಅವರು ಹೆಚ್ಚು ಇವರ ಈ ಒಂದು ವರ್ಗಕ್ಕೆ ಈ ಒಂದು ಏನು ವೃತ್ತಿಯಲ್ಲಿರುವಂಥವ್ರಿಗೆ ನಾವು ಹೇಗೆ ಅವರಿಗೆ ಒಂದು ಕಡೆ ಕಾನೂನಿನ ಚೌಕಟ್ಟು ಮತ್ತು ಅವರಿಗೆ ಮಾನವೀಯತೆಯ ದೃಷ್ಟಿಯಿಂದ ಸಹಾಯ ಎರಡನ್ನೂ ಕೂಡ ಸೇರಿಸ್ಕೊಂಡು ಹೇಗೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಖಂಡಿತವಾಗಿಯೂ ಮುಂದಿನ ದಿವಸಗಳಲ್ಲಿ ಅದರ ಬಗ್ಗೆ ಆಲೋಚನೆ ಈ ಸದನ ಕೂಡ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, 2 ನಿಮಿಷ. ನಿಜವಾಗಿಯೂ ಸಹ ಪ್ರಜಾಪ್ರಭುತ್ವಕ್ಕೆ ಇವತ್ತು ಅರ್ಥ ಸಿಕ್ಕಿದೆ. ಕಾರಣ ಏನಂದ್ರೆ ವಿಧಾನಸೌಧಕ್ಕೆ ಕೇವಲ ಶಾಸಕರು MLCಗಳು ಬರುವಂತ ಕಾಲದಲ್ಲಿ ಅತ್ಯಂತ ದುರ್ಬಲ ಎಲ್ಲರೂ ಕರ್ಸಿದ್ದೀರಿ ತಾವು. ಹಾಗಾಗಿ ಬೀದಿ ವ್ಯಾಪಾರ ಮಾಡ್ತಕ್ಕಂಥ ಕನಿಷ್ಠ ಬಡವರು ಅವರೆಲ್ಲ, ಸಾಹುಕಾರ ಇರಲ್ಲ, ಅವರ ಜೀವನೋಪಯೋಗಕ್ಕೋಸ್ಕರ ಬೀದಿಲಿ ವ್ಯಾಪಾರ ಮಾಡಿ ಜೀವನ ಮಾಡ್ತಾರೆ. ಅಂಥವ್ರನ್ನ ಇಲ್ಲಿ ಕರೆಸಿ ಈ ಒಂದು ಅವಕಾಶನ ಕಲ್ಪಿಸಿಕೊಟ್ಟಿದ್ದಕ್ಕೆ ನಾನು ಶಾಸಕನಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಬಹುಶಃ ಬೆಳಗ್ಗೆನೆ ಎದ್ದು ಮಾರ್ಕೆಟ್ಗೆ ಹೋಗಿ ಅವರೆಲ್ಲ ಖರೀದಿ ಮಾಡಿ ಬೀದಿ ವ್ಯಾಪಾರ ಮಾಡ್ತಾರೆ. ಅದರಲ್ಲೂ ಸಹ ನಮ್ಮ ಪೊಲೀಸರು ಹಿಂಸೆ ಮಾಡ್ತಾರೆ ಅವ್ರಿಗೆ, ಅದು ಬೇರೆ ವಿಚಾರ. ಆದ್ರೂ ಸಹ ಅವ್ರ ಬದುಕು ಬಹಳ ಕಷ್ಟ. ರಾತ್ರಿ ಬೆಳಗಾವಿ, ಬಿಜಾಪುರ, ಬೀದರ್, ಮಂಗಳೂರಿಂದ ಬಂದಂತ ಜನ ಹೋಟ್ಲು ಮುಚ್ಚೋಗಿರ್ತದೆ. ಆ KR ಸರ್ಕಲ್ ಅಲ್ಲಿ, ಆನಂದರಾವ್ ಸರ್ಕಲ್ ಅಲ್ಲಿ ಸಣ್ಣ ಪೆಟ್ಟಿಗೆ ಇಟ್ಕೊಂಡು ಅವರೆಲ್ಲ ತಿಂಡಿ ಕೊಡುವಂತ ವ್ಯವಸ್ಥೆ ಮಾಡ್ತಾರೆ. ನಿಜವಾದ ಅವ್ರಿಗೆ ಅನ್ನದಾತರು ಆಕ್ಚುಲಿ. ಅಂಥವ್ರನ್ನ ಇಲ್ಲಿ ಕರೆಸಿ ಅವರನ್ನ ನೀವು ಗುರ್ಸಿರೋದು ನಿಜವಾಗಿಯೂ ಶ್ಲಾಘನೀಯವಾದ ವಿಚಾರ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭ ಕೋರ್ತೇನೆ. ಧೈರ್ಯ ಕೆಡೋದು ಬೇಡ, ತಾವು ವ್ಯಾಪಾರ ಮಾಡಿ ಒಳ್ಳೆ ಜೀವನ ಮಾಡಿ ಅಂತ ಆಸೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ.